ನಮಸ್ಕಾರ ಯಜಮಾನ್ರೆ, ತಮ್ಮ ಹೆಸರು? ಗಂಗಪ್ಪ. ಆಮೇಲೆ ಯಜಮಾನರು. ಊರಿನ ಯಜಮಾನ್ರ. ಆಮೇಲೆ 200-300 ವರ್ಷಗಳ ಕಾಲ ಇಲ್ಲಿ ಹಳ್ಳಿ ಗ್ರಾಮದಲ್ಲಿ ಇದ್ರಂತೆ. ಈಗ ನಮ್ಗೆ ಆವಾಗ ಗೊತ್ತಿರಲಿಲ್ಲ. ನಮ್ಮ ತಾಯಿ ನಮ್ಮ ತಂದೆಯವರು ಹೇಳ್ತಾ ಇದ್ರು. ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲೇ ಹುಟ್ಟಿದ್ರು ಗ್ರಾಮ ಠಾಣದಲ್ಲಿ. ಅಲ್ಲಿಂದ ಬಿಟ್ಟು ಈ ದರ್ಗಾಪುರ ಅಂತ ಹೊಸ ಇದಕ್ಕೆ ಬಂದರು. ಇಲ್ಲಿ ಬಂದ್ಮೇಲೆ ಇಲ್ಲಿ ಒಂದು ಹುತ್ತ ಇತ್ತು ನಮಗೆ. ನಾವು ನೋಡ್ದಂಗೆ ಆ ಹುತ್ತದಲ್ಲಿ ಒಂದು ಮಂಟಪ ಕಟ್ಬಿಟ್ಟು ಜ್ಯೋತಿ ಅಂಟಿಸ್ಬಿಟ್ಟು ಪೂಜಮ್ಮ ಅಂತ ನಾವು ನಾಮಕರಣ ಮಾಡಿ ಪೂಜೆ ಮಾಡ್ತಾ ಇದ್ವಿ. ಇದು ಪೂಜೆ ಯಾರು ಮಾಡ್ತಾ ಇದ್ರು? ಅದು ಪೂಜಾರಪ್ಪ ಅಂದ್ರೆ ಇಲ್ಲಿ ಪೂಜಾರಪ್ಪ ಅಂತಿದ್ರು. ಅವ್ರು ಪೂಜಪ್ಪ. ಪೂಜೆ ಮಾಡೋದಕ್ಕೆ ಅವ್ರು ಪೂಜಾರಪ್ಪ ಅಂತ ಹೆಸರಿಟ್ಟಿದ್ವಿ. ಅವ್ರ ಅಪ್ಪವ್ರು ಮಾಡ್ತಾ ಇದ್ರು ಮಾರನ್ಮಯ್ಯ. ಅವರಪ್ಪವರು ಮಾರನ್ಮಯ್ಯ. ಅವರು ಪೂಜಮ್ಮ ದೇವಸ್ಥಾನದ ಪೂಜಾರ. ಅವರು ಹೋದ ನಂತರ ಅವರು ಮಕ್ಕಳು ಪೂಜಾರಪ್ಪ ಅಂತ ಇದ್ರು ಇಲ್ಲಿ. ಯಾರವರು? ಪೂಜಪ್ಪ ಅವ್ರ ಹೆಸರು. ಪೂಜೆ ಮಾಡೋದಕ್ಕೆ ಪೂಜಾರಪ್ಪ ಅಂತ. ತಲಂತ್ರ ಅವ್ರ ಕುಟುಂಬದವರೇ ಮಾಡ್ತಾವ್ರ? ಅವರು ಹೋದ್ಮೇಲೆ ಮತ್ತೆ ಅವರು ಯಾರು ಉಟ್ಕೊಂಡಿಲ್ಲ, ಎಲ್ಲ ಬೆಂಗಳೂರು ಸೇರ್ಬಿಟ್ರು ಪೂಜಾರೆಲ್ಲಾನು. ಅವ್ರ ಪರವಾಗಿ ಇಲ್ಲಿ ಮಾರಪ್ಪ ಅಂತ ಇದ್ರು. ಮಾರಪ್ಪ ಅಂತ ಹೇಳಿ ಅವ್ರ ಸಂಬಂಧನೇ ಮಾರಪ್ಪ ಅಂತ ಪೂಜೆ ಮಾಡ್ತಾ ಇದ್ರು. ಸುಮಾರು ವರ್ಷಗಳ ಕಾಲ ಅವರೇ ಪೂಜೆ ಇಲ್ಲಿ ನಡ್ಸ್ಕೊಂಡು ಬಂದ್ರು. ಈ ತಾಯಿ ಮಹಿಮೆ ಏನು? ಈ ತಾಯಿ ಯಾವ ರೀತಿ ಕೆಲಸ ಮಾಡ್ಕೊಡ್ತಾಳೆ? ಏನೋ ಜಾಸ್ತಿ ಹೇಳ್ತಾರೆ ಜನ, ಒಳ್ಳೊಳ್ಳೆ ಕೆಲಸಗಳು ಆಯ್ತವೆ ಅಮ್ಮನ್ ಮುಕ್ಕೊಂಡೋದ್ರೆ ಅಂತ ಹೇಳ್ತಾರಲ್ಲ, ಅದು ನಿಜಾನ ಸುಳ್ಳು? ನಮ್ಮಪ್ಪವ್ರು ಹೇಳ್ತಾ ಇದ್ರು. ಸುಮಾರು ಒಂದು ಜಾತ್ರೆ ನಡೆದಾಗ ಒಂದು ವಾರಗಟ್ಲೆ ಇಲ್ಲಿ ಪರಿಚಯ ನಡೀತಾ ಇತ್ತಂತೆ. ಅಲ್ಲಲ್ಲ, ಈ ತಾಯಿನ ಏನಾರ ಮೆರವಣಿಗೆ ಎತ್ಕೊಂಡೋದ್ರೆ ಈ ತಾಯಿ ನೀವು ಬಂದು ಹಾಡು ಹೇಳಿದ್ರೆ ಮಾತ್ರ ಬರ್ತಾ ಇದ್ಲು, ಇಲ್ಲಾಂದ್ರೆ ಬರಲ್ಲ, ಎಷ್ಟೇ ಆದ್ರೂ ತೊಂದರೆ ಕೊಡ್ತಾ ಇದ್ಲು ಅಂತ ಹೇಳ್ತಾ ಇದ್ರು. ಬರ್ತಾ ಇತ್ತು ಮಡ್ಲಕ್ಕಿ ಎಲ್ಲ ತಗೊಂಡು ಕರ್ಗನು ಇಲ್ಲೇ ಬರ್ತಾ ಇತ್ತು. ಅವಾಗ ಎಲ್ಲ ಪೂಜೆ ಪುರಸ್ಕಾರ ಮಾಡಿ ಕಳಿಸ್ತಾ ಇದೀವಿ ಕರ್ಗ ದೇವರು. ಆಮೇಲೆ ಹೆಸರು? ಸುರೇಶ್ ಕುಮಾರ್ ಅಂತ. ನಾವು ಹಿರಿಯರೆಲ್ಲ ಒಂದು ಹಳೆ ದೇವಸ್ಥಾನ ಕಟ್ಟಿ ಅಮ್ಮನಿಗೆ ಉತ್ತದ ರೂಪದಲ್ಲಿರೋದಕ್ಕೆ ಹಳೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು. ಆಮೇಲೆ ನಾವು ಯುವಕರೆಲ್ಲ ನೋಡಿ ಅದನ್ನ ಒಂದು ಪೂಜಮ್ಮ ಸೇವಾ ಸಮಿತಿ ಅಂತ ಮಾಡಿಕೊಂಡು ಎಲ್ಲ ದುರ್ಗಾಪುರದ ಎಲ್ಲ ಗ್ರಾಮಸ್ಥರು ಮತ್ತು ಮಹಿಳೆಯರು ಆಸಕ್ತಿ ವಹಿಸಿ ಅಮ್ಮನಿಗೆ ಪವಾಡ ಶಕ್ತಿ ಅಮ್ಮ, ಪವಾಡ ದೇವತೆ ಅಮ್ಮ. ಯಾರನ್ನ ಬಂದು ಇಲ್ಲಿ ಹರಕೆ ಕಟ್ಕೊಂಡು ಏನಾದರೂ ಹರಕೆ ಕಟ್ಕೊಂಡು ಕೋರಿಕೆಗಳಿದ್ರೆ ತೀರಿಸ್ತಾಳೆ ಅಮ್ಮ. ತುಂಬಾ ಶಕ್ತಿಯುತ ಅಂತ ದೇವರು. ಮೊದಲು ಇಲ್ಲಿ ಬಲಿಗಳೆಲ್ಲ ಕೊಡ್ತಾ ಇದ್ರು. ಹರಕೆ ಹೊತ್ಕೊಂಡು ಕೋಣಗಳು ಕೊಡೋರು, ಮೇಕೆಗಳು ಕೊಡೋರು, ಅವ್ರಿಗೆಲ್ಲ ಒಳ್ಳೇದಾಗೈತೆ. ನಾವು ಇವಾಗ ಹಿರಿಯರು ಮಾರ್ಗದರ್ಶನದಲ್ಲಿ ಈಗ ಹಳೆ ದೇವಸ್ಥಾನನ ಕೆಡವಿ ಈಗ ಹೊಸ ದೇವಸ್ಥಾನ ಅಂದರೆ ಎಲ್ಲರೂ ಸಹಕಾರದೊಂದಿಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಒಂದು ಸಮಿತಿ ಮಾಡಿಕೊಂಡು ಆ ಸಮಿತಿ ಮುಖಾಂತರ ಇವತ್ತು ಆ ಅಮ್ಮನ್ನ ಒಳ್ಳೆ ಅದ್ಭುತವಾಗಿ ದೇವಸ್ಥಾನ ಕಟ್ಟಿ ಈಗಮ್ಮ 7 ಜನ ಅಕ್ಕಂದಿರು. ಯಾರೋ ಮುತ್ತಲಮ್ಮ ಆಗ್ಲಿ, ಮಾರಮ್ಮ ಆಗ್ಲಿ, ಪಿಳೆಕಮ್ಮ, ಸಪ್ಳಮ್ಮ, ಯಾರೋ ದೇವರ ಉತ್ಸವ ಮೂರ್ತಿಗಳು ಬಂದ್ರೆ ಫಸ್ಟು ಇಲ್ಲಿ ಕರೆಸ್ಕೊಂಡು ಅವ್ರ ಅಕ್ಕದಿರ್ನ ಮೆರವಣಿಗೆ ದೇವಗಳನ್ನ ಕರೆಸ್ಕೊಂಡು ಅವ್ರಿಗೆ ಶಕ್ತಿ ತುಂಬಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು, ಮತ್ತೆ ಇಲ್ಲಿ ಮುನೇಶ್ವರ ಅಂತ, ಮುನೇಶ್ವರ ಅಮ್ಮನಿಗೆ ಅಣ್ಣ ಆಗ್ಬೇಕು, ಸೋದರ ಆಗ್ಬೇಕು. ಆವಿನ ರೂಪದಲ್ಲಿ ಇಲ್ಲಿ ಸಂಚರಣೆನೂ ನಡೀತಾ ಇತ್ತು. ನಮ್ಮ ಹಿರಿಯರೆಲ್ಲ ಹೇಳೋರು, ಇಲ್ಲ ಅಮ್ಮ ಆವಿನ ರೂಪದಲ್ಲಿ ಬರ್ತಾಳೆ, ಬೆಂಕಿ ರೂಪದಲ್ಲಿ ಕಾಣಿಸ್ತಾಳೆ, ಆಗಾಗ ಗೆಜ್ಜೆ ಶಬ್ದ ಕೇಳಿಸ್ತದೆ ಅಂದರೆ ಅಮ್ಮನಿಗೊಂದು ನೆಲೆ ಇಲ್ದಿರ ಊರು ಸಂಚರಣೆ ಮಾಡ್ತಾ ಇದ್ಲು. ಈಗ ಅಮ್ಮನ ಅನುಗ್ರಹದಿಂದ ಇವತ್ತು ಊರವರೆಲ್ಲ ಸೇರಿ ಮತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಒಂದು ಅದ್ಭುತವಾದ ದೇವಸ್ಥಾನ ಕಟ್ಟಿ ಅಮ್ಮನ ಮರು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ಅಮ್ಮನೊಂದು ಶಕ್ತಿ ಏನಂದರೆ ಯಾರಾದರೂ ಹರಕೆ ಕಟ್ಕೊಂಡ್ರೆ ಅದನ್ನು ತೀರಿಸ್ತಾಳೆ ಅಮ್ಮ. ಸುಮಾರು ಜನ ಆಗಿನ ಕಾಲದಲ್ಲೇ ಜಾತ್ರೆಗಳ ಟೈಮಲ್ಲಿ ಬಂದು ಟೌನಿಂದ ದೇವಾಂಗದವರೆಲ್ಲ ಬರೋರು ಅಮ್ಮನ ಪೂಜೆಗೆ. ಅವ್ರು ಬಂದು ಹರಕೆ ಕಟ್ಕೊಂಡು ಅಮ್ಮನ ಕಾಣಿಕೆಗಳೆಲ್ಲ ಕೊಟ್ಟು ಅವರು ಕೋರಿಕೆಗಳೆಲ್ಲ ಈಡೇರಿಸೋಳೆ ಅಮ್ಮ. ಅದಕ್ಕೆ ತುಂಬ ಶಕ್ತಿ. ಅಮ್ಮ ಪೂಜಮ್ಮನ ಇನ್ನೊಂದು ಹೆಸರು ಏನಾನ ಇದೆಯಾ? ಈ ಅಮ್ಮನಿಗೆ ದುರ್ಗಾ ಪೂಜಮ್ಮ ಅಂತಾನೆ, ಆದಿಪರಾಶಕ್ತಿ ದುರ್ಗಾ ಪೂಜಮ್ಮ ಅಂತ ಅಮ್ಮನ ಹೆಸರು. ನಾವಿವಾಗ ದುರ್ಗಾ ಪೂಜಮ್ಮ ಅಂತೇಳಿ ಹೆಸರಿಟ್ಟು ಆ ಅಮ್ಮನ ಮರು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ.